ನಾನು ಡ್ರೈವ್ ಮಾಡ್ತೀನಿ. ನೀವು ಡ್ರೈವ್ ಮಾಡೋದಾ? ಅಮ್ಮ ಹೊಟ್ಟೆನೂ ಇಟ್ಕೊಂಡು ನೀವು ಹೇಗೆ ಡ್ರೈವ್ ಮಾಡ್ತೀರಾ? ನೀವು ಆರಾಮಾಗಿ ಕೂತ್ಕೊಳ್ಳಿ, ನಾನು ಡ್ರೈವ್ ಮಾಡ್ತೀನಿ. ಇಲ್ಲ ಬೇಡ ಬೇಡ, ನಿಮಗೆ ಸುಸ್ತಾಗಿದೆ, ಈಗ ಡ್ರೈವ್ ಮಾಡೋಕ್ಕಾಗಲ್ಲ, ನಾನೇ ಡ್ರೈವ್ ಮಾಡ್ತೀನಿ. ಅಮ್ಮ ನಿಮಗೆ ಹೊಟ್ಟೆ ನೋವಿದೆ, ಈಗ ನಿಮ್ಗೆ ಡ್ರೈವ್ ಮಾಡೋಕ್ಕಾಗಲ್ಲ, ನಾನೇ ಡ್ರೈವ್ ಮಾಡ್ತೀನಿ. ಇಲ್ಲಪ್ಪ, ಡ್ರೈವ್ ಮಾಡ್ತಾ ಇದ್ರೆ ಆಸ್ಪತ್ರೆಗೆ ಹೋಗೋವರೆಗೂ ಹೊಟ್ಟೆ ನೋವು ಕಾಣಿಸಲ್ಲ. ನನ್ನ ಗಮನ ಎಲ್ಲ ಡ್ರೈವಿಂಗ್ ಮೇಲೆ ಇರುತ್ತೆ. ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ. ಸ್ವಲ್ಪ ಹೊಟ್ಟೆ ನೋಡ್ತಾ ಇದೆ, ನೀವು ಕೂತ್ಕೊಳ್ಳಿ. ಅಮ್ಮ ಕೂತ್ಕೊಳ್ಳಿ. ನಿಮ್ಮಿಬ್ರು ಹೀಗೆ ನೋಡೋಕ್ಕೆ ಸಂಕಟ ಆಗ್ತಿದೆ. ಕಲ್ಮಶ ಇಲ್ಲದೆ ಇರೋ ನಿಮ್ಮ ಪ್ರೀತಿಗೆ ದೇವ್ರು ಖಂಡಿತ ಒಲಿತಾನೆ. ನನ್ನ ಮಕ್ಕಳೆಲ್ಲ ಒಂದಾಗಬೇಕು ಅನ್ನೋ ಆಸೆ ಈ ರೀತಿ ಈಡೇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಪಾಪುನ ಆಚೆ ಕರ್ಕೊಂಡು ಬರೋದಕ್ಕೆ ನೀವಿಬ್ರು ಎಷ್ಟು ಒದ್ದಾಡ್ತಾ ಇದ್ದೀರಾ. ನಿಮ್ಮನ್ನು ನನ್ನ ಮಕ್ಕಳು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗತ್ತೆ. ಈಗ ಹೇಳು, ನಿನಗೆ ನನ್ನ ಮೇಲೆ ನಿಜವಾಗ್ಲೂ ಬೇಸರ ಇಲ್ಲ ತಾನೆ? ನಿನಗೆ ಅನುಮಾನನೇ ಬೇಡ ಸಮರ್ಥ. ಏನೇ ಆದರೂ ಒಳ್ಳೇದಾಗಬೇಕು ಅನ್ನೋದಷ್ಟೇ ನನ್ನ ಪ್ರಾರ್ಥನೆ. ಒಂದು ನಿಮಿಷ. ಕೈ ಕೊಡು. ದೇವಸ್ಥಾನಕ್ಕೆ ಹೋಗಿದ್ದೆ, ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ದೆ. ಈ ದಾರ ಯಾವಾಗಲೂ ನಿನ್ನ ಕೈಯಲ್ಲೇ ಇರಲಿ, ನನ್ನ ಬದಲಾಗಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಐ ಲವ್ ಯು ಸಮರ್ಥ. ಲವ್ ಯು ಬಾಸು. ನಾವು ಪ್ರೀತಿಸೋಕೆ ಶುರು ಮಾಡಿದಾಗ್ಲಿಂದನೂ ಪ್ರತಿ ಪ್ರೇಮಿಗಳ ದಿನಾಚರಣೆಗೂ ನೀನು ನನಗೇನಾದರೂ ಒಂದು ಗಿಫ್ಟ್ ಕೊಡ್ತಿದ್ದೆ. ಆದರೆ ಈ ವರ್ಷ ನೀನು ಇಲ್ಲಿದ್ದೀಯಾ, ನಾನು ಹೊರಗಿದ್ದೀನಿ. ನೀನು ಮಾಡ್ತಿರೋ ಈ ತ್ಯಾಗನೇ ನನಗೆ ಸಿಗ್ತಿರೋ ಉಡುಗೊರೆ ಅನ್ಕೋತೀನಿ ಸಮರ್. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಸಿರಿ. ನಾನು ಎಲ್ಲೇ ಇರಲಿ, ಹೇಗೆ ಇರಲಿ, ನನ್ನ ಪ್ರೀತಿ ಉಡುಗೊರೆ ನಿನಗೆ ಸಿಕ್ಕೇ ಸಿಗುತ್ತೆ. ನನ್ನ ಜೀವನಕ್ಕೆ ಸಿಕ್ಕಿರೋ ದೊಡ್ಡ ಗಿಫ್ಟ್ ನೀನು. ನಿನಗೆ ಗಿಫ್ಟ್ ಕೊಡದೇ ಇರ್ತೀನ? ಥ್ಯಾಂಕ್ ಯು ಸಮರ್ಥ. ಇಲ್ಲ ಇದನ್ನ ಇಲ್ಲಿ ಓಪನ್ ಮಾಡಬೇಡ. ಮನೆಗೆ ಹೋಗಿ ಆರಾಮಾಗಿ ಕೂತ್ಬೋದು. ಅರೆ ತುಳಸಿ ಅವರೇ, ಹೌ ಆರ್ ಯು? ನನ್ನ ಮಕ್ಕಳಿಬ್ರು ತುಂಬ ಸುಸ್ತಾಗಿದ್ದಾರೆ, ತಲೆ ಸುತ್ತು ಅಂತ ಬೇರೆ ಹೇಳ್ತಾ ಇದ್ದಾರೆ. ಹೌದಾ? ಇಬ್ರಿಗೂನು? ಯಾಕೆ? ಬಿ ಪಿ ಏನಾದರೂ? ಛೇ, ಇಬ್ಬರಿಗೂ ಒಟ್ಟಿಗೆ ಬಿ ಪಿ ಬರೋಕ್ಕೆ ಹೇಗೆ ಸಾಧ್ಯ? ಅಮ್ಮ ಸುಮ್ಮನೆ ಗಾಬರಿ ಆಗಿದ್ದಾರೆ ಡಾಕ್ಟರ್. ಅದನ್ನೇ ನಾನು ಕೇಳ್ತಾ ಇದ್ದೀನಿ, ಇಬ್ರಿಗೂ ಒಂದೇ ಸಲ ತಲೆ ಸುತ್ತ ಬರೋಕ್ಕೆ ಹೇಗೆ ಸಾಧ್ಯ? ಊಟ ಮಾಡಿಲ್ಲ, ಇಬ್ರು ಉಪವಾಸ ಮಾಡ್ತಾ ಇದ್ದಾರೆ ಡಾಕ್ಟರ್. ಊಟ ಮಾಡ್ತಿಲ್ಲ ಅಂದರೆ ಊಟ ಮಾಡಿಸಿದ್ರಾಯ್ತು. ಇಲ್ಲಿವರೆಗೂ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರೋ ಥರ ಕರ್ಕೊಂಡು ಬಂದಿದ್ದೀರಲ್ಲ. ಇಲ್ಲ ಡಾಕ್ಟರ್, ನಾನು ಏನು ಹೇಳಿದ್ರು ಕೇಳ್ತಾ ಇಲ್ಲ. ತಲೆ ಸುತ್ತಾ ಇದೆ ಅಂತ ಬೇರೆ ಹೇಳಿದ್ರು, ಅದಕ್ಕೆ ನಾನು ಗಾಬರಿಯಾಗಿ ಇಲ್ಲಿ ಕರ್ಕೊಂಡ್ಬಂದೆ. ನೀವೇನು ಯೋಚನೆ ಮಾಡಬೇಡಿ, ಇವರಿಬ್ಬರಿಗೂ ರೆಗ್ಯುಲರ್ ಚೆಕಪ್ ಮಾಡಿಸಿ IV ಹಾಕಿಸ್ತೀನಿ. ಡಾಕ್ಟರ್, ಅಮ್ಮನ ಮಾತು ಕೇಳಿಕೊಂಡು ನೀವು ಪರವಾಗಿಲ್ಲ ಅವಿನಾಶ್, ಡ್ರಿಪ್ಸ್ ಹಾಕ್ಕೊಂಡ್ರೆ ದೇಹಕ್ಕೆ ಸ್ವಲ್ಪ ಶಕ್ತಿ ಬರುತ್ತೆ, ಸುಸ್ತು ಕೂಡ ಕಡಿಮೆ ಆಗತ್ತೆ. ತುಳಸಿ ಅವರೇ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಆದರೆ ಮಕ್ಕಳಿಗೇನೂ ಆಗಲ್ಲ, ಡ್ರಿಪ್ಸ್ ಹಾಕಕ್ಕೆ ಹೇಳ್ತೀನಿ. ಅರ್ಧ ಮುಕ್ಕಾಲು ಗಂಟೆಲೆಲ್ಲ ಸರಿ ಹೋಗ್ತಾರೆ. ಅಮ್ಮ, ನಾವು ಮಕ್ಕಳು ನಿಜ, ಆದರೆ ಎಳೆ ಮಕ್ಕಳಲ್ಲ. ನೀವು ಸುಮ್ಮನೆ ಡಾಕ್ಟರ್ ಜೊತೆಗೆ ಹೋಗಿ. ಡಾಕ್ಟ್ರೆ, ನರ್ಸ್, ಇವರಿಬ್ಬರನ್ನ ಕರ್ಕೊಂಡು ಹೋಗಿ ರೆಗ್ಯುಲರ್ ಚೆಕಪ್ ಮಾಡಿ, ಹಾಗೆ IV ಹಾಕಿ ಹೊರಡಿ. ಹೋಗು.
ಸಮರ್ಥ್, ಇನ್ನೊಂದು ವಿಷಯ, ಅವಿಯವ್ರಿಗೆ ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ಇನ್ನೊಂದು ಕಾರ್ದು ಟೈರ್ ಗುರ್ತು ಸಿಕ್ಕಿದೆಯಂತೆ. ಆ ಕಾರ್ ಗುರ್ತು ಸಿಕ್ಕಿದೆಯಂತೆ. ಸೊ ಆ ಆಕ್ಸಿಡೆಂಟ್ನ ನಿಧಿ ಮಾಡಿಲ್ಲ, ಬೇರೆ ಇನ್ನೊಂದು ಕಾರಿಂದ ಆಕ್ಸಿಡೆಂಟ್ ಆಗಿರ್ಬೋದು ಅಂತ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಹೌದಾ? ನಿಧಿ ಏನಾದರೂ ಗಾಬ್ರಿಲ್ ಆಕ್ಸಿಡೆಂಟ್ ತಾನೇ ಮಾಡಿದ್ದು ಅಂತ ಅಂದ್ಕೊಂಡ್ಲಾ? ನನಗೂ ಹಾಗೆ ಅನ್ನಿಸ್ತಿದೆ ಸಮರ್ಥ್. ದೇವ್ರ ದಯದಿಂದ ನೀನು ನಿಧಿ ಇಬ್ಬರೂ ನಿರಪರಾಧಿಗಳು ಅಂತ ಪ್ರೂವ್ ಆಗಿಬಿಟ್ರೆ ಅಷ್ಟೇ ಸಾಕು. ನಿಜವಾಗ್ಲೂ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಅಂತೂ ಆ ಮನೆಯವ್ರು ನನ್ನನ್ನು ಬಿಡ್ಸೋಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅಮ್ಮ ಹೇಗಿದ್ದಾರೆ? ನನ್ನ ತಾನೇ ಹೋಗಿ ಅಮ್ಮನ ಮಾತಾಡ್ಸ್ಕೊಂಡು ಬಂದೆ. ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿದೆ. ಪಾಪ ಅಮ್ಮ ಎಲ್ಲರ ಬಗ್ಗೆನೂ ಯೋಚನೆ ಮಾಡಿಕೊಂಡು ತುಂಬ ವೀಕ್ ಆಗಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ನೀನು ಆಚೆ ಬರೋವರೆಗೂ ಅಭಿ ಇಬ್ಬರು ಊಟ ಮಾಡಲ್ಲ ಅಂತ ಹೇಳಿದ್ದಾರೆ. ಉಪವಾಸ ಮಾಡ್ತಿದ್ದಾರೆ. ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಆ ಮನೆಯವ್ರಿಗೆಲ್ಲ ನನ್ನ ಬಗ್ಗೆ ಯಾಕೆಷ್ಟು ಪ್ರೀತಿ ಅಂತ. ಯಾಕೆ ಅಂದರೆ ನಿನ್ನನ್ನು ಅವರು ಮನೆ ಮಗ ಅಂತಲೇ ಅಂದ್ಕೊಂಡಿದ್ದಾರೆ. ನನಗೆ ಅಮ್ಮನ್ನ, ಅಭಿ ಸರ್ನ ನೋಡಬೇಕು ಅನಿಸ್ತಾ ಇದೆ. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಅವರು ತುಂಬ ಓಡಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಅವ್ರು ಇಲ್ಲಿಗೆ ಬಂದಿಲ್ಲ ಅನಿಸುತ್ತೆ. ನಾನೇ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ. ಇಲ್ಲ, ಅವ್ರಿಗೆ ಏನು ಕೆಲಸ ಇರುತ್ತೋ ಏನೋ, ಪರವಾಗಿಲ್ಲ ಬಿಡು. ಆದರೆ ನನ್ನ ಮನಸ್ಸಲ್ಲಿ ಯಾಕೋ ಅಮ್ಮ ಇಲ್ಲಿಗೆ ಬಂದೇ ಬರ್ತಾರೆ ಅಂತ ಅನಿಸ್ತಾ ಇದೆ. ಮೇಡಮ್, ಟೈಮ್ ಆಯ್ತು, ಹೊರಡಿ. ನಾನಿನ್ನು ಬರ್ತೀನಿ. ಏನೇ ಆದರೂ ನಾನು ನಿನ್ನ ಜೊತೆಲಿರ್ತೀನಿ. ಐ ಲವ್ ಯು. ಲವ್ ಯು ಟು ಬಾಸು. ತುಳಸಿ ಅವರೇ, ನೀವು ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಡಿ. ಅವ್ರು ಆರಾಮವಾಗೇ ಇದ್ದಾರೆ. ಈಗ ನಿಮ್ಮ ಆರೋಗ್ಯದ ಬಗ್ಗೆ ಹೇಳಿ. ನನ್ನ ಆರೋಗ್ಯ ಚೆನ್ನಾಗೇ ಇದೆ ಡಾಕ್ಟ್ರೇ. ನೀವು ಈ ವಯಸ್ಸಿನಲ್ಲಿ ಪ್ರೆಗ್ನೆಂಟ್ ಆಗಿರೋದು ತುಂಬ ರಿಸ್ಕ್ ಅಂತ ನಾನು ಮೊದಲೇ ಹೇಳಿದ್ದೆ. ಈಗಾಗಲೇ ನಿಮಗೆ 5 ತಿಂಗಳು ಕಳೀತಾ ಬಂತು. ನೀವು ಸ್ಕ್ಯಾನಿಂಗ್ ಆಗಲಿ ಚೆಕಪ್ಗಾಗಲಿ ಬರ್ತಿಲ್ಲ. ನನಗಾಗಾಗ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಡಾಕ್ಟ್ರ್ ಹತ್ರ ಹೇಳಿಬಿಡ್ಲಾ? ಇಲ್ಲ, ನಾನೇನಾದರೂ ಹೇಳಿದ್ರೆ ಡಾಕ್ಟ್ರು ಮಾಧವ್ ಅವ್ರಿಗೆ ಹೇಳ್ತಾರೆ. ಇಷ್ಟೆಲ್ಲ ರಾತಾಂತಗಳು ನಡೀತಾ ಇದೆ. ಈ ಟೆನ್ಷನ್ ಮಧ್ಯ ಮಾಧವ್ ಅವ್ರಿಗೆ ಈ ವಿಷಯ ಗೊತ್ತಾಗೋದು ಬೇಡ. ಏನು ಯೋಚನೆ ಮಾಡ್ತಿದ್ದೀರಾ ತುಳಸಿ ಅವರೇ? ಏನೂ ತೊಂದರೆ ಇಲ್ಲ ಅಲ್ವಾ? ತಲೆ ಸುತ್ತೋದು, ವಾಮಿಟಿಂಗ್? ಇಲ್ಲ, ಅಂಥದ್ದೇನೂ ಇಲ್ಲ. ಹಾಗೇನಾದರೂ ಆದರೆ ನಾನು ಇಲ್ಲಿಗೆ ಬರ್ತೀನಿ. ಏನು ತೊಂದರೆ ಆಗೋದು ಬೇಡ ಬಿಡಿ. ಯಾವುದಕ್ಕೂ ಒಂದ್ಸತಿ ಚೆಕಪ್ ಮಾಡಿಬಿಡೋಣ. ಬನ್ನಿ ನನ್ನ ಜೊತೆ. ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಎಲ್ಲ ಟೈಮ್ ಟು ಟೈಮ್ ತಗೊಳ್ತಿದ್ದೀರಲ್ಲ? ಜೊತೆಗೆ ಊಟ, ತಿಂಡಿ, ಹಾಲು, ಹಣ್ಣು ಎಲ್ಲ ತಗೋತಿದ್ದೀರಾ? ಗುಡ್. ಇದರಲ್ಲಿ ನಾನು ಕೆಲವು ವಿಟಮಿನ್ ಟ್ಯಾಬ್ಲೆಟ್ಸ್ಗಳನ್ನ ಬರಿತಾ ಇದ್ದೀನಿ. ಪ್ರತಿದಿನ ಊಟ ಆದಮೇಲೆ ಒಂದೊಂದು ತಗೊಳ್ಳಿ. ಸರಿ ಡಾಕ್ಟ್ರೆ, ಹಾಗೆ ಆಗಲಿ. ನನ್ನ ಮಕ್ಕಳು ಅಂದರೆ ಎಷ್ಟು ಅಕ್ಕರೆ ಅಲ್ಲ ನಿಮಗೆ? ನೀವು ಆ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಿದ್ದೀರೋ ಅಷ್ಟೇ ಕಾಳಜಿ ನಿಮ್ಮ ಹೊಟ್ಟೆಲಿರೋ ಮಗು ಬಗ್ಗೆ ಕೂಡ ಮಾಡಬೇಕು. ನಾನು ಯಾವ ಮಕ್ಳಿಗೂ ಏನಾಗೋಕ್ಕೂ ಬಿಡಲ್ಲ. ನನ್ನ ಪ್ರಾಣ ಹೋದರೂ ಸರಿ, ನನ್ನ ಮಕ್ಕಳನ್ನ ನಾನು ಕಾಪಾಡ್ಕೋತೀನಿ. ಮಕ್ಕಳು ಆರಾಮಾಗಿದ್ದಾರೆ ಅಂತ ಮಾಧವ್ ಅವ್ರಿಗೆ ಫೋನ್ ಮಾಡಿ ಹೇಳಬೇಕು. ಇದು ಶಾರ್ವರಿ ಕಾರೇ? ಇಲ್ಲೇನಾದರೂ ಬಂದಿದ್ದಾಳ ಅಥವಾ ಏನಾದರೂ ಫಾಲೋ ಮಾಡ್ತಾ ಇದ್ದಾಳ? ಯಾವುದೋ
ಯಾವುದಕ್ಕೂ ನಾನು ಹುಷಾರಾಗಿರಬೇಕು. ಅಮ್ಮ ಎಲ್ಲಿ ಹೋದ್ರು? ಅಮ್ಮ, ಅಮ್ಮ ಎಲ್ಲಿ ಹೋಗಿದ್ರಿ ನೀವು? ಡಾಕ್ಟರ್ ನಿಮ್ಮ ಬಗ್ಗೆ ತುಂಬ ಕಂಪ್ಲೇಂಟ್ ಹೇಳ್ತಿದ್ರು. ನನ್ನ ಬಗ್ಗೆನಾ? ಏನಂತೆ? ನೀವು ಚೆಕಪ್ಗೆ ಬರ್ತಿಲ್ವಂತೆ, ಸ್ಕ್ಯಾನಿಂಗಿಗೆ ಬರ್ತಿಲ್ವಂತೆ. ನೀವು ಈ ರೀತಿ ತಾತ್ಸರ ಮಾಡಬಾರ್ದು ಅಲ್ವಾ ಅಮ್ಮ? ಡಾಕ್ಟರ್ ಏನೇನು ಹೇಳಿದ್ದಾರೆ ಅದನ್ನೆಲ್ಲ ಫಾಲೋಅಪ್ ಮಾಡಬೇಕಲ್ವಾ? ಮೆಡಿಸಿನ್ ತೊಗೋಬೇಕಲ್ವಾ? ಅವ್ರು ನಿಮಗೆ ರೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ, ನೀವು ಅದ್ರ ಕಡೆ ಗಮನ ಕೊಡಬೇಕಲ್ವಾ? ಹಾಪ ಹೇಳಿ. ಏನಾಗಿಲ್ಲಪ್ಪ, ಟ್ರಿಪ್ಸ್ ಹಾಕಿದ್ರು ಅಷ್ಟೇ. ಅಮ್ಮನೂ ಇಲ್ಲೇ ಇದ್ದಾರೆ. ನಾವು ಸ್ಟೇಷನ್ಗೆ ಹೋಗಿ ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬರ್ತೀವಿ. ಅಪ್ಪ ಕಾಲ್ ಮಾಡಿದ್ರು ನೀವು ಫೋನೇ ರಿಸೀವ್ ಮಾಡ್ತಿಲ್ವಂತೆ. ಫೋನ್ ಸೈಲೆಂಟಿಗೆ ಹಾಕಿದ್ದೀರಾ? ಅಮ್ಮ ಏನಾಯಿತು? ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಹೊರಡೋಣ. ಸರಿ ನಡೀರಿ, ಇಲ್ಲಿಂದ ಹೊರಡೋಣ. ನೋಡಿ, ಇದೇ ಆ ಕಾರು. ಹೇಗಿದೆ ಸಮರ್ಥ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ಮನೆಯಲ್ಲರೂ ಚೆನ್ನಾಗಿದ್ದಾರಲ್ವಾ? ಅಮ್ಮ ಬಂದಿಲ್ವಾ? ನಾವು ಚೆನ್ನಾಗಿದ್ದೀವಿ, ಮನೆಯಲ್ಲರೂ ಚೆನ್ನಾಗಿದ್ದಾರೆ. ಅಮ್ಮ ಏನಾಯಿತು? ಅಮ್ಮ ಇಲ್ಲಿಗೆ ಬಂದಿಲ್ವಾ? ಬಂದಿದ್ದಾರೆ, ಬರ್ತಾರಿರು. ಅದಿರಲಿ, ನಿಮ್ಮಿಬ್ರಿಗೆ ಏನಾಗಿದೆ? ಊಟ ತಿಂಡಿ ಮಾಡ್ತಿಲ್ವಂತೆ? ಉಪವಾಸ ಇದ್ದೀರಂತೆ? ಓಹೋ, ಇದೆಲ್ಲ ನಿನಗೆ ಹೇಗೆ ಗೊತ್ತಾಯಿತು? ಸರಿ ಬಂದಿದ್ಲು, ಎಲ್ಲ ವಿಷಯ ಹೇಳಿದ್ಲು. ಈ ಥರ ಊಟ ತಿಂಡಿ ಬಿಟ್ಟರೆ ಆರೋಗ್ಯ ಏನಾಗುತ್ತೆ? ಆರೋಗ್ಯ ಚೆನ್ನಾಗೇ ಇರುತ್ತೆ. ನಾವೇನೋ ನಿನಗೋಸ್ಕರ ಉಪವಾಸ ಮಾಡ್ತಾ ಇದ್ದೀವಿ ಅಂದ್ಕೊಂಡ್ಯಾ? ಅಷ್ಟೆಲ್ಲ ದೊಡ್ಡ ಮನ್ಸು ನಮ್ಗೆ ಇಲ್ಲವೇ ಇಲ್ಲ. ಬಾಡಿಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿತ್ತು. ಉಪವಾಸ ಮಾಡಿದ್ರೆ ಒಳ್ಳೇದು ಅಂತ ಡಾಕ್ಟ್ರ್ ಹೇಳಿದ್ರು, ಅದಕ್ಕೆ ಉಪವಾಸ ಮಾಡ್ತಾ ಇದ್ದೀವಿ. ಹೌದೌದು, ಇಂಥ ಕೊಬ್ಬಿಗೇನು ಕಮ್ಮಿ ಇಲ್ಲ. ಕೊಬ್ಬ? ಯಾರಿಗೋ ಕೊಬ್ಬು? ನೀವೇ ತಾನೇ ಹೇಳಿದ್ದು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತ. ಕನ್ನಡದಲ್ಲಿ ಅದಕ್ಕೆ ಕೊಬ್ಬು ಅಂತಲೇ ಕರೆಯೋದು. ಕೊಬ್ಬೇನಿಲ್ಲ, ಕೊಲೆಸ್ಟ್ರಾಲ್ ಅಷ್ಟೇ. ಶುರು ಆಯಿತು ಮತ್ತೆ ನಿಮ್ಮಿಬ್ಬರು ಕೋಳಿ ಜಗಳ. ಅಭಿ, ನಿನ್ನ ಅವ್ನ ಜೊತೆ ಜಗಳ ಮಾಡಬೇಕು ಅಂದರೆ ಏನಾದರೂ ಕ್ರೈಮ್ ಮಾಡಿಬಿಡ್ಬಾ, ಆಮೇಲೆ ಒಳಗೆ ಕೂತು ಅವನ ಜೊತೆ ಜಗಳ ಮಾಡ್ಬೋದು. ಅಯ್ಯಯ್ಯೋ ಬಿಡ್ತೋನಿ ಸರ್, ಹಾಗೆಲ್ಲ ಆಗೋದು ಬೇಡ. ಇಲ್ಲಿ ನಾನೊಬ್ಬ ಇರೋದೇ ಸಾಕು. ಸುಮ್ಮನೆ ತಮಾಷೆಗೆ ಹೇಳಿದೆ. ನೀನು ಇಲ್ಲಿರೋದೇನು ಬೇಕಾಗಿಲ್ಲ. ನಿನ್ನ ಆದಷ್ಟು ಬೇಗ ಆಚೆ ಕರ್ಕೊಬರ್ತೀವಿ, ಆ ನಂಬಿಕೆ ನನಗಿದೆ. ಅಮ್ಮ ಇದೇನಿದು? ಸಿರಿ ನಂಗೆ ಆಲ್ರೆಡಿ ಊಟ ತಂದ್ಕೊಟ್ಟಿದ್ಲು, ನೀನೇ ತರಕ್ಕೆ ಹೋದೆ? ನೀನೇನು ಕೇಳಬೇಡ. ಈಗ ನೀವು 3 ಜನ ಇಲ್ಲೇ ಊಟ ಮಾಡಬೇಕು. 3 ಜನನ? ಅಮ್ಮ ನಮಗೂ ಊಟ ಬೇಡ. ಮಾಡದೇ ಇದ್ರೆ ಬಿಡೋರು ಯಾರು? ಅದೇ ಮತ್ತೆ, ಚಿಕ್ಕ ಮಕ್ಳ ಹತ್ರ ಉಪವಾಸ ಮಾಡ್ತೀನಿ ಅಂದ್ರೆ ಅಮ್ಮ ಕೇಳ್ತಾಳ? ಎಷ್ಟೋ ಸಲ ಕಿವಿ ಹಿಂಡು ತಲೆಗೆ ಹೊಡೆದು ಊಟ ಮಾಡಿಸಿದಾಳೆ. ಈಗ ನಿಮ್ಮ ಸರ್ದಿ. ಅದು ಹಾಗಲ್ಲಮ್ಮ, ನಾವು ಉಪವಾಸ ಮಾಡ್ತಿರೋದು ನಿಮಗೆ ಗೊತ್ತಲ್ವಾ? ನೀವು ಉಪವಾಸ ಮಾಡ್ತೀನಿ ಅಂತ ಹೇಳಿದ್ಮೇಲೆ ತಾನೇ ಪೊಲೀಸರು ನಿಮಗೆ ಕಾಲ್ ಮಾಡಿ CCTV ಫುಟೇಜ್ ಸಿಕ್ಕಿದೆ ಅಂತ ಹೇಳಿದ್ದು. ಈ ವಿಷಯ ಎಲ್ಲ ನಿನಗೆ ಹೇಗೆ ಗೊತ್ತಾಗ್ತಿದೆ? ನಾನು ಲಾಕಪ್ಪಲ್ಲೇ ಇರ್ಬೋದು, ಆದರೆ ನನ್ನ ಮನಸ್ಸು ಹೃದಯ ಎಲ್ಲ ಅಲ್ಲೇ ಇದೆ. ನನಗೂ ಗೊತ್ತಾಗುತ್ತೆ. ನೀನು ಮಾತ್ರ ಅಲ್ಲ, ಮನೇಲೂ ಎಲ್ಲರೂ ಹೃದಯ ಮನಸ್ಸು ನಿನ್ನ ಹತ್ರನೇ ಇದೆ. ಹಾಗೆ ನೋಡಿದ್ರೆ ಮನೇಲಿರೋರು ಎಲ್ಲರೂ ನಿನ್ನ ಜೊತೆನೇ ಲಾಕಪ್ಪಲ್ಲಿದ್ದಾರೆ ಅಂತ ಅರ್ಥ. ಅಮ್ಮ ಏನಿದೆಲ್ಲ?
ಯಾಕೆ ಕೇಳಿದ್ರು ಲಾಕಪ್ಗೆ ಬರೋ ಮಾತಾಡ್ತಿದ್ದೀರಾ? ನೀನಿಗೆಲ್ಲ ಮಾತಾಡೋದು ಕೇಳ್ತಿದ್ರೆ ನಿನಗೂ ಆಚೆ ಬರ್ಬೇಕನ್ನಿಸ್ತಾ ಇದೆಯಾ? ದೇವ್ರ ದಯೆ ಇದ್ರೆ ಖಂಡಿತ ಆಚೆ ಬರ್ತಾನೆ. ಸರಿ, ಈಗ ಹೇಳಿ, ನೀವು ದೇವ್ರ ಹತ್ರ ಏನು ಬೇಡ್ಕೊಂಡ್ರಿ? ನನ್ನ ಬಿಡುಗಡೆಗೆ ಸಾಕ್ಷಿ ಸಿಗಲಿ ಅಂತ ತಾನೆ? ಈಗ ಸಾಕ್ಷಿ ಸಿಕ್ಕಾಯ್ತಲ್ಲ, ಈಗಾದ್ರೂ ಉಪವಾಸನ ಬಿಡ್ಬೋದಲ್ವಾ? ಪಾಪು ಹೇಳ್ತಾ ಇರೋದು ಸರಿಯಾಗೇ ಇದೆ. ಇವನ್ ಬಿಡುಗಡೆ ಆಗೋದಿಕ್ಕೆ ಯಾವ್ದಾದ್ರು ಒಂದು ದಾರಿ ಕಾಣಿಸ್ಬೇಕು ಅಂತ ನೀವು ದೇವ್ರ ಹತ್ರ ಬೇಡ್ಕೊಂಡ್ರಿ ಅಲ್ವಾ? ಈಗ ಆ ದಾರಿ ನಿಮ್ಮ ಕಣ್ಮುಂದೆನೆ ಕಾಣ್ತಾ ಇದೆ. ಇಷ್ಟ ಆದ್ಮೇಲೆ ನೀವು ಊಟ ಮಾಡ್ಬೋದಲ್ವಾ? ನೀವು ಊಟ ಮಾಡಲಿಲ್ಲ ಅಂದರೆ ನಾನು ಏನೂ ತಿನ್ನಲ್ಲ. ನೀವೆಲ್ಲರೂ ಹಚ್ಕೊಂಡಿರ್ತೀರಾ ಅಂದರೆ ನಾನು ಏನು ತಿನ್ನಲ್ಲ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ. ಹಾಗೆ ಹೇಳ್ಬೇಡಿ ಅಮ್ಮ, ಈ ಟೈಮಲ್ಲಿ ನೀವು ಹೊಸ್ಕೊಂಡಿರಬಾರ್ದು. ನಾನು ಅದನ್ನೇ ಹೇಳ್ತಾ ಇರೋದು. ಕೇಸು ಸ್ಟೇಷನ್ ಅಂತ ಓಡಾಡ್ತಾ ಇದ್ದೀರಾ. ಈ ಟೈಮಲ್ಲಿ ಹಸುಕೊಂಡಿರಬಾರ್ದು. ಈಗೇನು ಊಟ ಮಾಡ್ತಿರೋ ಇಲ್ವೋ? ಅಮ್ಮ ಹುಕುಮ್ ಮಾಡಿದ್ಮೇಲೆ ಇಲ್ಲ ಅನ್ನೋಕ್ಕಾಗುತ್ತಾ? ಮಾಡ್ತೀವಿ. ಹಾಗಿದ್ಮೇಲೆ ಮೊದಲನೇ ತುತ್ತು ನನಗೆ ಬೇಕು. ಇಲ್ಲ, ನನಗೆ. ಮತ್ತೆ ಶುರು ಮಾಡಿದ್ರೆ ನಿಮ್ಮ ಜಗಳನ? ನಿಮ್ಮಿಬ್ರಿಗೂ ಅಲ್ಲ, ಮೊದಲನೇ ತುತ್ತು ಮೊದಲನೇ ಮಗನಿಗೆ. ದಿನೇ ದಿನೇ ಈ ನೋವು ಜಾಸ್ತಿ ಆಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಪಾಪು ಆಚೆ ಬಂದಮೇಲೆ ನಾನು ಡಾಕ್ಟ್ರನ್ನ ಹೋಗಿ ನೋಡಬೇಕು. ಅದು ಶಾರ್ವರಿ ಕಾರೇ. ಅದರ ನಂಬರ್ ಪ್ಲೇಟ್ ಮಾತ್ರ ಚೇಂಜ್ ಆಗಿದೆ. ಏನು ಮಾಡಲಿ? ಅವಾಗ ಫೋನ್ ಮಾಡ್ತೀನಿ. ಹೇಳು ತುಳಸಿ. ಮಾವ, ಇವತ್ತು ನಾನು ಆಸ್ಪತ್ರೆ ಹತ್ರ ಓ ಹೌದಲ್ವಾ? ಈ ಆಕ್ಸಿಡೆಂಟ್ ವಿಷಯದಲ್ಲಿ ಆ ರಾಕ್ಷಸಿ ವಿಷಯನೇ ಮರ್ತು ಹೋಗ್ಬಿಟ್ಟಿದ್ದೀವಿ. ಅಂದರೆ ತುಳಸಿ, ಇದರಲ್ಲಿ ಶಾರ್ವರಿ ಕೈವಾಡನೂ ಇರಬಹುದು ಅಂತೀಯ? ಇದ್ರೂ ಇರ್ಬೋದು ಮಾವ. ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ. ನಾವು ಆ ಹೊತ್ತು ತಾವರೆಕೆರೆಗೆ ಹೋಗಿದ್ವಲ್ಲ, ಆ ಹೊತ್ತು ರಾತ್ರಿ ಶಾರ್ವರಿ ಎಲ್ಲಿದ್ಲು? ಮನೇಲೇ ಇದ್ಲು ಮಾವ. ಇಡೀ ರಾತ್ರಿ ಅವಳು ಮನೆಯಲ್ಲೇ ಇದ್ಲ. ಯಾಕೆ ಅಂತಂದರೆ ನಾವು ತಾವರೆಕೆರೆಗೆ ಹೋಗಿದ್ದ ವಿಷಯ ಶಾರ್ವರಿಗೆ ಗೊತ್ತಾಗಿದೆ. ಅಂದಮೇಲೆ ಅವಳ ಬಗ್ಗೆ ಏನು ತಿಳ್ಕೊತೀವೋ ಅಂತನ್ನೋ ಭಯದಿಂದ ಶಾರ್ವರಿ ಏನಾದರೂ ಅಲ್ಲಿಗೆ ಬಂದಿದ್ಲ ಅಂತ. ಆದ್ರೆ ಮಾವ, ನೀವು ತಾವರೆಕೆರೆಗೆ ಹೋಗಿದ್ದ ವಿಷಯ ನನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಹಾಗೆಲ್ಲ ಅಂದ್ಕೊಳಕ್ಕಾಗಲ್ಲಮ್ಮ. ಯಾಕೆ ಅಂತಂದರೆ ಅವಳು ಅಷ್ಟು ದೊಡ್ಡ ತಪ್ಪುಗಳನ್ನು ಮಾಡಿ ಕೂಡ ಇಷ್ಟು ವರ್ಷನೂ ಸಿಕ್ಕಾಕೊಳ್ಳದೆ ಇದ್ದಾಳೆ ಅಂತಂದರೆ ಅವಳ ದೃಷ್ಟಿ ಎಲ್ಲ ಕಡೆನೂ ಇರುತ್ತೆ ಅಂತ ಅರ್ಥ. ಈಗ ನೀನು ಹೇಳೋದನ್ನೆಲ್ಲ ಕೇಳಿದ್ರೆ ಈ ಆಕ್ಸಿಡೆಂಟ್ ಹಿಂದೆ ಅವಳ ಕೈವಾಡನೋ ಇರಬಹುದು ಅಂತ ನನಗೂ ಅನುಮಾನ ಬರ್ತಿದೆ ತುಳಸಿ. ಸುಮ್ಮನೆ ಅನುಮಾನ ಪಟ್ಕೊಂಡ್ರೆ ಸಾಲದು ತುಳಸಿ, ನಾವು ಸಾಕ್ಷಿ ಸಮೇತ ಅದನ್ನು ಪ್ರೂವ್ ಮಾಡಬೇಕು. ಅಂದರೆ ನಾವೀಗಲೇ ಕಾರಿರೋ ಜಾಗಕ್ಕೆ ಹೋಗಬೇಕು.
ಆ ಕಾರ್ ಎಲ್ಲಿದೆ ಅಂತ ನಾನು ಹೇಳ್ತೀನಿ ಮಾವ. ಈಗಲೇ ನಾನು ಅಲ್ಲಿಗೆ ಬರ್ತೀನಿ. ಸರಿ ಸರಿ. ಅದಕ್ಕೆ ಏನಾಯಿತು? ಯಾಕೆಷ್ಟು ಗಾಬರಿ ಆಗಿದ್ದೀರಿ? ಮಹೇಶ್ ಅವರೇ, ನಾನು ಈಗಲೇ ಸ್ವಲ್ಪ ಅರ್ಜೆಂಟಾಗಿ ಆಚೆ ಹೋಗಬೇಕು. ನಾನು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಏನು ಅದಕ್ಕೆ ಏನು ಅಷ್ಟು ಅರ್ಜೆಂಟು? ಏನಾದರೂ ಕೆಲಸ ಇದ್ದರೆ ನನಗೆ ಹೇಳಿ, ನಾನು ಹೋಗಿ ಬರ್ತೀನಿ. ನೀವು ಸ್ವಲ್ಪ ರೆಸ್ಟ್ ಮಾಡಿ. ಇಲ್ಲ ಮಹೇಶ್ ಅವರೇ, ಆ ಜಾಗ ಗೊತ್ತಿರೋದು ನಾನು ಒಬ್ಳಿಗೆ ಮಾತ್ರ. ನಾನೇ ಹೋಗಬೇಕು. ಜಾಗನ? ಏನು ಹೇಳ್ತಿದ್ದೀರ ಅದಕ್ಕೆ ನೀವು? ಮಹೇಶ್ ಅವರೇ, ನಾನು ಆಸ್ಪತ್ರೆ ಹತ್ರ ಹೋದಾಗ ಓ ಹೌದಾ? ಆ ಕಾರ್ ಏನಾದರೂ ನಮ್ಗೆ ಸಿಕ್ಕಿದ್ರೆ ಈ ಎಲ್ಲ ಸತ್ಯಗಳು ಬಯಲಾಗತ್ತೆ. ಅದಕ್ಕೆ ಆ ಕಾರು ಶಾರ್ವರ್ ಇದೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತ ಆ ಕಾರ್ ಶಾರ್ವರ್ ಇದ್ದೇನೆ. ಆ ಕಾರಿನ ನಂಬರ್ ಪ್ಲೇಟ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಅದಕ್ಕೆ ಮಾವನು ಮತ್ತೆ ನಾನು ಅಲ್ಲಿಗೆ ಹೊರಡ್ತೀವಿ. ನಾನು ನಿಮ್ಮ ಜೊತೆ ಬರ್ತೀನಿ, ಬನ್ನಿ. ಅದಕ್ಕೆ ಬೇಡ ಮಹೇಶ್ ಅವರೇ, ನಾನು ಮಾವ ಅಲ್ಲಿಗೆ ಹೋಗ್ತೀವಿ. ನೀವು ಶಾರ್ವರಿ ಮೇಲೆ ಒಂದು ಕಣ್ಣಿಟ್ಟಿರಿ. ಸರಿ. ಅದಕ್ಕೆ ಏನಾದರೂ ಇದ್ದರೆ ಫೋನ್ ಮಾಡಿ. ನೀವು ಹೊರಡಿ.